ನಮಸ್ತೆ ಎಲ್ರಿಗೂ. ಇವತ್ತೊಂದು ನಾನು ನನ್ನ ಹಾಗೆ ಪ್ರಯಾಣ ಪ್ರಿಯರಿದ್ದಾರಲ್ಲ ಅವರಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೇನೆ. ಈಗ ನನಗೆ ಮನೆಯಲ್ಲಿ ರೆಸ್ಟ್ ಅಲ್ಲ, ಹಾಗೆ ಆರಾಮದಲ್ಲಿ ಹೊರಗೆ ಎಲ್ಲಿ ಹೋಗಲಿಕ್ಕಿಲ್ಲ. ಹಾಗೆ ಮನೆಯಲ್ಲಿ ಕೂತು ಇಷ್ಟರವರೆಗೆ ಎಲ್ಲಿ ಎಲ್ಲ ಟ್ರಾವೆಲಿಂಗ್ ಹೋಗಿದ್ದೇನೆ ನೋಡಿ, ಅದರದ್ದೆಲ್ಲ ಕೂತು ಎಣಿಸುವುದು, ಅದೇ ಒಂದು ಖುಷಿ. ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು, ಸರಿ ಆರೋಗ್ಯ ಎಲ್ಲ ಇರುವಾಗ ಹೋಗಬೇಕು, ಮತ್ತು ಕೂಡದಿದ್ದರೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಹಾಗೆ ನಾನು ಈಗ ಕಾಯ್ತಾ ಇದ್ದೇನೆ. ನನ್ನ ನೆಕ್ಸ್ಟ್ ಟ್ರಿಪ್ ನಿಜವಾಗಿ ರೆಡಿಯಾಗಿತ್ತು, ಮಧ್ಯಪ್ರದೇಶ್ ಮತ್ತು ಜಾರ್ಖಂಡ್. ಆದರೆ ಈಗ ಸದ್ಯ ಹೋಗುವಾಗಿಲ್ಲ, ತೊಂದರೆ ಇಲ್ಲ, ಆರಾಮಾದ ನಂತರ ಹೋಗ್ಬೋದು, ಅದು ಮತ್ತಿನ ವಿಷಯ. ಹಾಗೆಲ್ಲ ಮೇನ್ ಸಂಗತಿ ಹೇಳ್ತೇನೆ. ನಾನು ಸುಮಾರು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿದ್ದೇನೆ. ಇಂಡಿಯಾದಲ್ಲಿ ಸಾಧಾರಣ ಸುಮಾರು ಸ್ಟೇಟ್ ನೋಡಿದ್ದೇನೆ. ಅದರಲ್ಲಿ ಒಂದು ನನಗೆ ಗುಜರಾತ್ ಟ್ರಿಪ್ಪಲ್ಲಿ ಉಂಟಲ್ಲ, ಗುಜರಾತ್ನಲ್ಲಿ ಭಾವನಗರ್ ಅಂತ ಒಂದು ಪ್ಲೇಸ್ ಉಂಟು. ಅಲ್ಲಿ ಒಂದು ಟೆಂಪಲ್ ಉಂಟು, ಯಾವುದು ನಿಷ್ಕಳಂಕ ಮಹಾದೇವ್ ಅಂತ. ಅದು ಜೀವಮಾನದಲ್ಲಿ ಮರೆಯದಂತಹ ಒಂದು ದೇವಸ್ಥಾನ ನನಗೆ. ಯಾಕೆಂದರೆ ನಾನು ತುಂಬ ಆಸೆಪಟ್ಟಿದ್ದೆ ಅಲ್ಲಿ ಹೋಗಬೇಕಂತ. ಹೋಗಲಿಕ್ಕೆ ಆಗ್ತದಾ ಇಲ್ಲ ಅಂತ ಎಣಿಸ್ತಾ ಇದ್ದದ್ದು. ಆದರೂ ಸಹ ದೇವರ ದಯದಲ್ಲಿ ನಾವು 2 ವರ್ಷದ ಹಿಂದೆ, ಅದು ನಿರ್ಮಲಾ ಟ್ರಾವೆಲ್ಸ್, ಇಲ್ಲಿಂದ ನಾವೇ ಹೋದದ್ದು ಅಹಮದಾಬಾದಿಗೆ, ಅಲ್ಲಿಂದ ಅವರ ಜೊತೆ ಜಾಯ್ನ್ ಆದದ್ದು. ನಿರ್ಮಲಾ ಟ್ರಾವೆಲ್ಸ್, ನಾನು ನಿರ್ಮಲಾ ಅಲ್ಲ, ಇಲ್ಲೇ ನಿರ್ಮಲಾ ಟ್ರಾವೆಲ್ಸ್ ಉಂಟಲ್ಲ, ಅವರ ಒಟ್ಟಿಗೆ ಹೋದದ್ದು. ಭಾರಿ ಒಳ್ಳೆಯದಾಗ್ತದೆ. ಮತ್ತು ಎಲ್ಲರಿಗೂ ನಾನು ಹೇಳೋದುಂಟು, ಹೋಗೋದಿದ್ದರೆ ಅದರಲ್ಲಿ ಹೋಗಿ ಅಂತ. ಯಾಕೆಂದರೆ ತುಂಬ ಎಂಜಾಯ್ ಮಾಡಿದ್ದೆವು ನಾವು. ತುಂಬ ಜನ ಇರ್ತಾರೆ, ಒಂದು 40 ಮೆಂಬರ್ಸ್ ಆದರೂ ಇರ್ತಾರೆ ಅಲ್ಲಿಂದ, ಗುಜರಾತಿಂದ. ಹಾಗೆ ಕಡೆಗೆ ಅದು ನಿಷ್ಕಳಂಕ ಮಹಾದೇವಿದು ಸ್ಪೆಷಾಲಿಟಿ ಅಂತ ಗೊತ್ತಾ. ನಾವೊಂದು ಸಾಧಾರಣ 12:15 ಗಂಟೆಗೆ ಅಲ್ಲಿ ಮುಟ್ಟಿದೆವು. ಮುಟ್ಟುವಾಗ ಅದು ಸಮುದ್ರದಲ್ಲಿ 1 ಕಿಲೋಮೀಟರ್ ಸಮುದ್ರದಲ್ಲಿ ನಿಜವಾಗಿ ನಾವು ನಡ್ಕೊಂಡು ಹೋಗಬೇಕಂದ್ರೆ ಆ ಟೈಮಿನಲ್ಲಿ ಅಲ್ಲಿ ನೀರಿರುವುದಿಲ್ಲ, ಸ್ವಲ್ಪ ನೀರಿರ್ತದೆ. ನಾವು ಚಪ್ಪಲೆಲ್ಲ ತೆಗೆದು ಅದೇ ನೀರಿನಲ್ಲಿ ಮೆಲ್ಲ ನಡ್ಕೊಂಡು ಹೋಗ್ಬೇಕು, ಸ್ವಲ್ಪ ಸ್ವಲ್ಪ ನೀರಲ್ಲ, ಆದರೂ ಸಹ ಕಲ್ಲು ಅದು ಇದೆಲ್ಲ ಇರ್ತದೆ, ತೊಂದರೆ ಇಲ್ಲ. ಸುಮಾರು ಬೇಡುವವರು ಕೂತ್ಕೊಂಡಿರ್ತಾರೆ ಎಲ್ಲ. ನಾವೇ ಕಷ್ಟದಲ್ಲಿ ಹೋಗಬೇಕಾಗ್ತದೆ, ಯಾಕೆಂದರೆ ಆ ನೀರಿನಲ್ಲಿ, ನೀರಂದರೆ ಕಾಲಿನ ಇದುಂಟಲ್ಲ, ಮೊಣಕಾಲು ಅಷ್ಟರವರೆಗೆ ನೀರಿರ್ತದೆ. 1 ಕಿಲೋಮೀಟರ್ ನಡ್ಕೊಂಡು ಆ ಮಧ್ಯಾಹ್ನದ ಹೊತ್ತಿನಲ್ಲಿ, ಅದು ಟೈಮ್ ಲೋ ಟೈಡ್, ಆ ಟೈಮಿನಲ್ಲಿ ಹೋಗಿ ಅಲ್ಲಿ ಶಿವನ ಮಂದಿರಕ್ಕೆ ಹೋಗಿ ಎಲ್ಲ ಕೈ ಮುಗಿದು ಎಲ್ಲ ನಮಗೆ ಅಷ್ಟು ಖುಷಿ ಅಂದರೆ ಉಂಟಲ್ಲ. ಆದರೂ ಸಹ ಅದು ಎಲ್ಲಿ ಹೆದರಿಕೆ, ಎಲ್ಲಿಯಾದರೂ ನೀರು ಬರ್ತದ ಅಂತ. ನೀರು ಬರೋದು ಸಂಜೆ ಅಂತೆ. ಕಡೆಗೆ ನೋಡಿ ಕೈ ಮುಗಿದು, ನಮಗೆ ಮೇಯ್ನ್ ಉಂಟಲ್ಲ ವಿಡಿಯೋ ತೆಗೆಯೋದು, ಲೈವ್ ಸಹ ಮಾಡಿದ್ದೇನೆ ನಾನು ಅಲ್ಲಿಂದ. ಅಷ್ಟು ಖುಷಿಪಟ್ಟಿದ್ದೆವು. ಮತ್ತು ಹಾಗೆ ಕೈ ಮುಗ್ದೆಲ್ಲ ರಿಟರ್ನ್ ಬಂದು ನಮ್ಮ ರೆಸಾರ್ಟಿಗೆ ಹೋದೆ, ಹತ್ತಿರ ರೆಸಾರ್ಟ್ ಅದು. ಮತ್ತು ಮಧ್ಯಾಹ್ನ ನಂತರ ಎಲ್ಲ ಆರಾಮ ಮಾಡಿ ರೆಸ್ಟ್ ಎಲ್ಲ ತೆಗೆದುಕೊಂಡು ಸಂಜೆ ಪುನಃ ಅದು ನೀರು ಬರುವುದು ನೋಡಬೇಕಲ್ಲ, ಅದು ನೋಡಲಿಕ್ಕಂತ ಪುನಃ ಹೋದೆವು. ಅಯ್ಯೋ ಎಷ್ಟು ಸಂತೋಷ ಆಯ್ತಂದರೆ, ಅದು ಪ್ರಕೃತಿಯ ಅದ್ಭುತ ಅಂತ ಹೇಳ್ಬೋದು. ನನಗೆ ಅಂತೂ ಬಾಯಿಂದ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಆಗ ಸಹ ನಾನು ವಿಡಿಯೋ ಎಲ್ಲ ಮಾಡಿ ಹಾಕಿದ್ದೇನೆ, ಮಾತ್ರ ಲೈವ್ ಮಾಡಿದ್ದೇನೆ, ವಿಡಿಯೋ ಮಾಡಿದ್ದೇನೆ. ನೋಡಲಿಕ್ಕೆ ಇಂಟ್ರೆಸ್ಟ್ ಇದ್ದವರು ನೋಡಲಿ ಅಂತ, ಕೆಲವರಿಗೆ ಇರ್ತದೆ, ಕೆಲವರಿಗೆ ಇರುವುದಿಲ್ಲ. ಇರದಿದ್ದರೆ ನೋಡದಿದ್ದರೆ ತೊಂದರೆ ಇಲ್ಲ, ಇರುವವರು ನೋಡಲಿ ಅಂತ ನಾನೆಲ್ಲ ಹಾಕುವುದು. ನಾನು ಖುಷಿಪಟ್ಟಾಗಿ ಬೇರೆಯವರು ಸಹ ಖುಷಿಪಡಲಿ, ಅದೊಂದು ಇಂಟೆನ್ಷನ್ ಉಂಟು ಮುಂಚಿನಿಂದಲೂ ಆಗಿ. ಹಾಗೆ ಕಡೆಗೆ ನೀರು ನೋಡಬೇಕು, ಹೇಗೆ 1 ಕಿಲೋಮೀಟರ್ ಉಂಟಲ್ಲ, ಮುಂದೆ 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 ಬರ್ತಾ ಹೋಯಿತು. ಅದು ನೋಡಿ ಉಂಟಲ್ಲ, ಅದು ಬಾಯಿಂದ ವರ್ಣಿಸಲಿಕ್ಕೆ ಸಹ ಸಾಧ್ಯ ಇಲ್ಲ, ಅಷ್ಟು ಒಂದು ಅದ್ಭುತ ಅದು. ಹಾಗೆ ಆಗ ಅಲ್ಲಿ ಉಳಿದಿದೆ ಅಂತ, ದೇವಸ್ಥಾನದ ಮೇಲಿನ ಇದುಂಟಲ್ಲ ಫ್ಲ್ಯಾಗ್, ಅದು ಮತ್ತು ಸ್ವಲ್ಪ ಕಂಬ ಮೇಲೆ ಕಾಣ್ತದೆ, ಕಾಣಬೇಕು, ಹೌದು ಸ್ತಂಭ ಅಷ್ಟೇ. ಬಾಕಿ ಎಲ್ಲ ನೀರಿನಲ್ಲಿ ಮುಳುಗಿ ಹೋಗ್ತದೆ. ಅದು ಒಂದು ನೋಡೋದುಂಟಲ್ಲ. ಹಾಗೆ ಯಾರಾದರೂ ಹೋದವರು ಇದ್ದರೆ, ನಿಮಗೆ ಖುಷಿಯಾಗಿದ್ದರೆ ನೀವು ನನಗೆ ಒಂದು ಕಮೆಂಟಲ್ಲಿ ಬರೀರಿ. ಏಕೆಂದರೆ ನನಗೆ ಭಾರಿ ಅಂದರೆ ಭಾರಿ, ಎಲ್ಲ ಟ್ರಿಪ್ಪಿಗಿಂತಲೂ ನಿಷ್ಕಳಂಕ ಮಹಾದೇವ್ ನೋಡಿದ್ದುಂಟಲ್ಲ, ಅದು ಒಂದು
ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಬಾಯ್ ಬಾಯ್.